Dear student, I am Rekha here, Department of Psychology, Assistant Professor, Government College for Women, ಮಂಡ್ಯ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ರೇಖಾ, ಸಹಾಯಕ ಪ್ರಾಧ್ಯಾಪಕಿ ಮನಃಶಾಸ್ತ್ರ ವಿಭಾಗ, ಸರ್ಕಾರಿ ಮಹಿಳಾ ಕಾಲೇಜು, ಮಂಡ್ಯ. Today we'll be knowing much about the neonatal period, that is in infancy stage. ಈ ದಿನ ನಾವು ಶೈಶವ ಅವಧಿಯಲ್ಲಿ ನವಜಾತ ಅವಧಿಯ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಣ. Recap of the previous session: prenatal life, stages of prenatal development, teratogens and prenatal environment, environmental hazards, infectious diseases, incompatible blood types and parental factors, birth process, complications of childbirth. ಲಾಸ್ಟ್ ಸೆಷನ್ನಲ್ಲಿ ನಾವು ಜನನ ಪೂರ್ವ ಪರಿಸರದ ಬಗ್ಗೆ, ಜನನ ಪೂರ್ವ ವಿಕಾಸದ ಬಗ್ಗೆ, ವಿಕಾಸದ ಹಂತಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅದರ ಜೊತೆಗೆ ಟೆರಾಟೋಜನ್ಸ್ ಆಗಿರ್ಬೋದು, ಅಥವಾ ಜನನ ಪೂರ್ವ ಅವಧಿಯ ಪರಿಸರ ಆಗಿರ್ಬೋದು, ಅಥವಾ ನಂತರದ ಪರಿಸರ ಆಗಿರ್ಬೋದು, ಅಥವಾ ಯಾವೆಲ್ಲ ಕಾಯಿಲೆಗಳು ಮಗು ಅಥವಾ ಭ್ರೂಣದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ವಿ. ಅದರ ಜೊತೆಗೆ ಮಗುವಿನ ಒಂದು ಜನನದ ಪ್ರಕ್ರಿಯೆ ಆಗಿರ್ಬೋದು, ಅಥವಾ ಆ ಜನನ ಪ್ರಕ್ರಿಯೆಯಲ್ಲಿ ಸಂಬಂಧಿಸಿದ ತೊಡಕುಗಳಾಗಿರ್ಬೋದು, ಇದ್ರ ಬಗ್ಗೆ ನಾವು ಹೆಚ್ಚು ಮಾಹಿತಿಗಳನ್ನ ತಿಳ್ಕೊಂಡಿದ್ವಿ. ಈ ಒಂದು ಸೆಷನ್ನಲ್ಲಿ ನಾವು ನವಜಾತ ಅವಧಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅಂದರೆ ಮಗು ತಾಯಿಯ ಗರ್ಭದಿಂದ ಹೊರಗಡೆ ಬಂದಾಗ ನಾವು ಆ ಒಂದು ಅವಧಿಯನ್ನು ಇನ್ಫ್ಯಾನ್ಸಿ ಸ್ಟೇಜ್ ಅಥವಾ ಶೈಶವ ಅವಧಿ ಅಂತ ಕರಿತಾ ಹೋಗ್ತೀವಿ. ಈಗ ಈ ಒಂದು ಸೆಷನ್ನಿನ ಒಂದು ಮುಖ್ಯ ಉದ್ದೇಶಗಳನ್ನ ನೋಡೋಣ. ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಆಫ್ ದ ಚಾಪ್ಟರ್: ರಿವ್ಯೂ ದ ಮೈಲ್ಸ್ಟೋನ್ಸ್ ಆಫ್ ದ ನಿಯೋನೇಟಲ್ ಡೆವಲಪ್ಮೆಂಟ್ to understand how do newborn infants adjust to life outside the womb, to understand the process and stages of infancy, to understand the complications during infancy stage, to understand the neonatal life, size and appearance, body system, states of arousal, to understand the functions and complications of body system, to understand the periodical cycles of wakefulness, sleep and activity which governs an infant's state of arousal. ವಿದ್ಯಾರ್ಥಿಗಳೇ, ಈ ಒಂದು ಸೆಷನ್ನಿನ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ನವಜಾತ ಶಿಶುನಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ, ಅದರ ಜೊತೆಗೆ ಒಂದು ಮಗು ತಾಯಿಯ ಗರ್ಭದಿಂದ ಹೊರಗಡೆ ಬಂದಾಗ ಹೊರಗಿನ ಪ್ರಪಂಚಕ್ಕೆ ಹೇಗೆ ಅದು ಅಡ್ಜಸ್ಟ್ ಆಗ್ತಾ ಹೋಗುತ್ತೆ, ಮತ್ತು ಇನ್ಫ್ಯಾನ್ಸಿ ಅಂತ ಕೂಡಲೇ ಇನ್ಫ್ಯಾನ್ಸಿನಲ್ಲಿ ಯಾವೆಲ್ಲ ಹಂತಗಳಿದೆ, ಮತ್ತು ಆ ಒಂದು ಮಗು ಯಾವ ಒಂದು ಕಾಂಪ್ಲಿಕೇಶನ್ಸ್ನ ಅದು ನೋಡುತ್ತೆ, ಮತ್ತು ಆ ಒಂದು ಮಗುವಿನ ಅಥವಾ ಇನ್ಫ್ಯಾಂಟಿನ ಆ ಸೈಜ್ ಮತ್ತು ಅಪಿಯರೆನ್ಸ್, ಗಾತ್ರ ಆಗಿರ್ಬೋದು, ತೂಕ ಆಗಿರ್ಬೋದು, ದೈಹಿಕ ರಚನೆ ಆಗಿರ್ಬೋದು, ದೇಹ ರಚನೆ ಆಗಿರ್ಬೋದು, ಇದೆಲ್ಲ ಯಾವ ರೀತಿ ಇರುತ್ತೆ ಅಂತಲೂ ಕೂಡ ನೋಡ್ತಾ ಹೋಗೋಣ. ಸೆಷನ್ ಔಟ್ಕಮ್: participants will be able to understand the process and stages of infancy, complications during infancy stage, the neonatal size, that is the neonatal life, size, appearance of an infant, the functions and complications of body system, the periodic cycles of wakefulness, sleep and activity which governs an infant's state of arousal. Main content: introduction to infancy, neonatal period, size and appearance, the average length and weight of an healthy infant, body system, functions and complications, state of arousal in infancy. ಈ ಒಂದು ಸೆಷನ್ನಲ್ಲಿ ನಾವು ನೋಡೋದು ಶೈಶವ ಅವಧಿಯ ಒಂದು ಪೀಠಿಕೆ. ಶೈಶವ ಅವಧಿ ಅಥವಾ ಶಿಶು ಅಂದರೆ ಏನು ಅಂತ ನಾವು ತಿಳ್ಕೊಳ್ತೀವಿ. ಇದರ ಜೊತೆಗೆ ನವಜಾತ ಶಿಶು ಅಂತ ಹೇಳಿದಾಗ ಆ ಒಂದು ಮಗುವಿನ ಗಾತ್ರ ರೂಪ ಯಾವ ರೀತಿ ಇರುತ್ತೆ, ಉದ್ದ ಆಗಿರ್ಬೋದು, ಆಕಾರ ಆಗಿರ್ಬೋದು, ಅಥವಾ ತೂಕ ಆಗಿರ್ಬೋದು, ಒಂದು ನಾರ್ಮಲ್ ಆಗಿರುವಂತಹ ಹೆಲ್ತಿ ಆರೋಗ್ಯಕರವಾದ ಒಂದು ಶಿಶು ಯಾವ ರೀತಿ ಇರುತ್ತೆ ಅಂತಲೂ ಕೂಡ ನೋಡ್ತೀವಿ. ಅದರ ಜೊತೆಗೆ ದೇಹ ರಚನೆಯ ಒಂದು ಕಾರ್ಯ ಆಗಿರ್ಬೋದು, ಅಥವಾ ತೊಡಕುಗಳಾಗಿರ್ಬೋದು ಏನು ಅಂತ ನೋಡ್ತಾ ಹೋಗ್ತೀವಿ. ಇದರ ಜೊತೆಗೆ ಆ ಒಂದು ಮಗುವಿನ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಅಂದರೆ ಯಾವ ಟೈಮ್ನಲ್ಲಿ ನಿದ್ರೆ ಮಾಡುತ್ತೆ, ಯಾವಾಗ ಚೂಟಿಯಿಂದ ಇರುತ್ತೆ, ಇದನ್ನೆಲ್ಲನೂ ಕೂಡ ನಾವು ನೋಡ್ತಾ ಹೋಗ್ತೀವಿ. ಇಂಟ್ರೊಡಕ್ಷನ್ ಟು ಇನ್ಫ್ಯಾನ್ಸಿ: ಇನ್ಫ್ಯಾನ್ಸಿ, the period of development that spans the first year of life,
The state or period of babyhood or early childhood. Infancy is characterized by rapid growth, continued brain development, emergence of locomotor skills, and impressive sensory and reflexive capabilities. ಸೊ ಇನ್ಫ್ಯಾನ್ಸಿ ಅಥವಾ ಶೈಶವಾವಧಿ ಅನ್ನೋದು ಮಗುವಿನ ಜನನದ ನಂತರ ಇರುವಂತಹ ಒಂದು ಸ್ಟೇಜ್. ಅಂದರೆ ಒಂದು ಫಸ್ಟ್ ಇಯರ್ ಅಂತ ಏನು ಹೇಳ್ತೀವಿ, ಆ ಫಸ್ಟ್ ಇಯರ್ ಜೀವನದ ಒಂದು ಫಸ್ಟ್ ಇಯರ್ ಆಗಿರ್ಬೋದು, ಅಥವಾ ಮಗು ಹುಟ್ಟಿದ ತಕ್ಷಣ ಒಂದು 2 ವಾರಗಳನ್ನ ಏನಂತೀವಿ ಅದನ್ನು ನಾವು ಶೈಶವಾವಧಿ ಅಥವಾ ಶಿಶು ಅಂತ ಹೇಳ್ತಾ ಹೋಗ್ತೀವಿ. ಸೊ ಇಲ್ಲಿ ಆ ಒಂದು ಎರಡು ವಾರಗಳಲ್ಲಾಗಿರ್ಬೋದು, ಆ ಒಂದು ಶೈಶವಾವಧಿಯ ಹಂತದಲ್ಲಾಗಿರ್ಬೋದು, ತುಂಬ ರ್ಯಾಪಿಡಾಗಿ ಗ್ರೋತ್ ಆಗ್ತಾ ಹೋಗುತ್ತೆ. ಆ ಒಂದು ಮಗು ಬೇಗ ಬೇಗ ಬೆಳೀತಾ ಹೋಗುತ್ತೆ. ಮತ್ತು ಆ ಒಂದು ಅವಧಿಯಲ್ಲೇ ಬ್ರೈನ್ ಡೆವಲಪ್ಮೆಂಟ್ ಕೂಡ ಆಗೋದು. ಕೈಕಾಲಿನ ರಚನೆಯ ಮಾಂಸಖಂಡಗಳ ರಚನೆ ಆಗಿರ್ಬೋದು, ಆ್ಯಕ್ಟಿವ್ ಆಗಿ ಮಗು ಆಡೋದಾಗಿರ್ಬೋದು, ಅಥವಾ ಸಂವೇದನಾಶೀಲ ಆಗಿರ್ಬೋದು, ಅಥವಾ ಕೆಲವೊಂದು ರಿಫ್ಲೆಕ್ಸಸ್ ಆಗಿರ್ಬೋದು. ಇದೆಲ್ಲ ಆಗೋದೇನೆ ತಗೊಳ್ಳೋದೇನೆ ಇನ್ಫ್ಯಾನ್ಸಿ ಸ್ಟೇಜಲ್ಲಿ ಅಂತ ನಾವು ಹೇಳ್ತಾ ಹೋಗ್ಬೋದು. Neonatal period. The first 4 weeks of life of postnatal development is called as neonatal period. It is the time of transition from the uterus, where fetus is supported entirely by mother, to an independent existence. A neonate is called a newborn. The neonatal period is the first 4 weeks of child's life. It is a time when changes are very rapid. Many critical events can occur in this period. Feeding patterns are established. Bonding between parents and infant begin. The risk for infections that may become more serious are higher. Many birth or congenital defects are also seen or first noted. ಸೊ ನಿಯೋನೇಟಲ್ ಪೀರಿಯಡ್ ಅಂತ ಅಂದ ಕೂಡಲೇ ಇದು ಮಗುವಿನ ಮೊದಲ ಹಂತ ಅಥವಾ ಮೊದಲ 4 ವಾರಗಳ ಹಂತ ನಾವು ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಮಗು ತಾಯಿಯ ಗರ್ಭದಿಂದ ಹೊರಗಡೆ ಬಂದು ತಾನಾಗೆ ಇಂಡಿಪೆಂಡೆಂಟಾಗಿ ಬೆಳೆಯುವಂತಹ ಒಂದು ಏಜ್, ಫಸ್ಟ್ ಸ್ಟೇಜ್ ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಮಗು ತಾನೇ ಆಹಾರ ಮಾದರಿಗಳನ್ನ ಸ್ಥಾಪಿಸಲಾಗಿರ್ಬೋದು, ಕಲ್ತ್ಕೊಳ್ತಾ ಹೋಗುತ್ತೆ. ತಾನೇ ಹಾಲು ಕುಡಿಯೋದು ಅಥವಾ ವಾತಾವರಣಕ್ಕೆ ಹೊಂದ್ಕೊಳ್ಳೋದು, ಇದೆಲ್ಲನೂ ಆಗ್ತಾ ಹೋಗುತ್ತೆ ಈ ಒಂದು ಸ್ಟೇಜ್ನಲ್ಲಿ. ಇದರ ಜೊತೆಗೆ ಮಗು ಮತ್ತು ತಾಯಿ ಅಥವಾ ತಂದೆಯ ಒಂದು ಬಾಂಡೇಜ್ ಬೆಳೀತಾ ಹೋಗುತ್ತೆ. ಮಗು ತಾಯಿಯ ಗರ್ಭದಿಂದ ಹೊರಗಡೆ ಬಂದಿರೋದ್ರಿಂದ ಹಲವಾರು ಇನ್ಫೆಕ್ಷನ್ಸ್ ಕೂಡ ಆಗ್ಬೋದು. ಇದರ ರಿಸ್ಕ್ ಏನು ಅಂತಲೂ ಕೂಡ ನೋಡ್ತಾ ಹೋಗೋಣ. ಇದರ ಜೊತೆಗೆ ಜನ್ಮಜಾತ ದೋಷಗಳು ಮೊದಲು ಗುರುತಿಸ್ತಾ ಹೋಗ್ಬೋದು ಈ ಒಂದು ಸ್ಟೇಜಲ್ಲಿ ಅಂತಲೂ ಹೇಳ್ಬೋದು. Size and appearance. An average newborn is about 20 inches long and weighs 7.5 pounds. At birth, 95% of full-term babies weigh between 5.5 and 10 pounds and are between 18 and 22 inches long. In the first few days, neonates lose as much as 10% of their body weight, primarily because of loss of fluids. They begin to gain weight again at about the 5th day. New babies have distinctive features including a large head that is 1/4 of their body length. Neonates' head may be long and mishapen because of the molding that eased its passage through the mother's pelvis. Newborn skin is so thin that it barely covers the capillaries through which blood flows. Some neonates are very hairy because of a fuzzy prenatal hair has not yet fallen off. Babies are covered with vernix caseosa and protection against infection that dries within the few days. ಇಲ್ಲಿ ನಾವು ನೋಡ್ಬೋದು, ನವಜಾತ ಶಿಶುವಿನ ಉದ್ದ ಮತ್ತು ತೂಕ ಅಥವಾ ನವಜಾತ ಶಿಶುವಿನ ಒಂದು ಗಾತ್ರ ಮತ್ತು ರೂಪ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಯೂಶಲಿ ನವಜಾತ ಶಿಶುವಿನ ಒಂದು ಆ್ಯಾವ್ರೇಜ್ ಲೆಂತ್ ಮತ್ತು ವೆಯ್ಟ್ ಹೇಗಿರುತ್ತೆ ಅಂದರೆ 20 ಇಂಚ್ ಆಗಿರುತ್ತೆ ಮತ್ತು 7.5 ಪೌಂಡು ತೂಕ ಇರುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಯೂಶಲಿ 95% ಅಷ್ಟು ಮಕ್ಕಳು ಬಂದು 5.5 ವೆಯ್ಟ್ ಮತ್ತು 10 ಪೌಂಡ್ 5.5 ಮತ್ತು 10 ಪೌಂಡ್ ಅಷ್ಟು ಇರ್ತಾರೆ. ಮತ್ತು ಇಂಚ್ ಬಂದು ಉದ್ದ ಬಂದು 18ರಿಂದ 22 ಇಂಚಷ್ಟು ಉದ್ದ ಇರುತ್ತೆ ಮಗು. ಇದರ ಜೊತೆಗೆ ನಾವು ಮಗು ಹುಟ್ಟಿದ ಸ್ವಲ್ಪ ದಿನಗಳಲ್ಲಿ
ಲಾಸ್ ಆಫ್ ವೇಟ್ನ ಕೂಡ ನೋಡ್ತೀವಿ. ಯಾಕಂತ ಹೇಳಿದ್ರೆ ಲೆಟ್ಸ್ ಫಾರ್ ಎಕ್ಸಾಂಪಲ್ ಈಗ ಮಗುವಿನ ವೇಟ್ ಬಂದು ಒಂದು 3 kg ಅಂತ ಹೇಳಿದ್ರೆ ಆ 2 ವಾರಗಳಲ್ಲಿ ಮಗುವಿನ ತೂಕ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಮಗುವಿನ ದೇಹದಲ್ಲಿ ಇರುವಂತಹ ನೀರಿನ ಅಂಶ ಹೊರಗಡೆ ಬರೋದ್ರಿಂದ ಅಥವಾ ಮಗು ಪರಿಸರಕ್ಕೆ ಹೊಂದ್ಕೊಳ್ಳೋಕ್ಕೆ ಸಹಜವಾಗಿ ಸಮಯ ತಗೊಳ್ಳೋದ್ರಿಂದ ಮಗುವಿನ ಒಂದು ತೂಕ ಕಡಿಮೆ ಆಗ್ತಾ ಬರುತ್ತೆ. ಆದರೆ ಸಾಧಾರಣವಾಗಿ ಮಗುವಿನ ತೂಕದಲ್ಲೂ ಕೂಡ ನಾವು ವೇಟ್ ಗೇನ್ನು ಕೂಡ ನೋಡ್ತಾ ಹೋಗ್ಬೋದು. ಇದರ ಜೊತೆಗೆ ಮಗುವಿನ ಒಂದು ಸ್ಕಿನ್ ಅಥವಾ ಚರ್ಮ ತುಂಬ ತೆಳುವಾಗಿರುತ್ತೆ. ಇರೋ ಕಾರಣ ಬ್ಲಡ್ ಕ್ಯಾಪಿಲರೀಸ್ ಅಥವಾ ರಕ್ತ ಸಂಚಾರ ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ ಮಗುನಲ್ಲಿ ಆಗೋದನ್ನು ನಾವು ಕಾಣ್ಬೋದು. ಮತ್ತು ಕೆಲವು ಮಕ್ಕಳಲ್ಲಿ ಮಗು ಹುಟ್ಟಿದ ತಕ್ಷಣ ಮಗು ಮೇಲಿರುವಂತಹ ಸ್ಕಿನ್ ಮೇಲಿರುವಂತಹ ಕೂದಲುಗಳು ಉದ್ರೆ ಇರೋದಿಲ್ಲ. ತುಂಬ ಒಂಥರ ಫಝಿಯಾಗಿ ತುಂಬ ಬುಷಿಯಾಗಿ ತುಂಬ ಕೂದಲಿದೆಯೇನೋ ಅಂತ ಕಾಣುತ್ತೆ. ಕೆಲವು ಮಕ್ಕಳಲ್ಲೆಲ್ಲ ಉದ್ರೋಗಿರುತ್ತೆ. ಮತ್ತು ಯೂಶಲಿ ನಾವು ಮಗುವಿನ ಮೇಲೆ ಒಂದು ಆಯಿಲ್ ಪ್ರೊಟೆಕ್ಷನ್ನು ಕೂಡ ನಾವು ನೋಡ್ಬೋದು. ಆಯಿಲ್ ಪ್ರೊಟೆಕ್ಷನ್ ಯಾಕೆ ಅಂತ ಹೇಳಿದ್ರೆ ಯಾವುದೇ ರೀತಿಯಾದ ಒಂದು ಇನ್ಫೆಕ್ಷನ್ಸ್ ಆಗಬಾರ್ದು ಮಗುಗೆ ಅನ್ನೋದಕ್ಕೋಸ್ಕರ ಈ ಒಂದು ಆಯಿಲ್ ಪ್ರೊಟೆಕ್ಷನ್ ಕೂಡ ಇರುತ್ತೆ. ದೇಹ ರಚನೆಗೆ ಹೋಗೋಣ. ಬಾಡಿ ಸಿಸ್ಟಮ್. ದ neonatal heartbeat is fast and irregular, and BP, that is the blood pressure, does not stabilize until about the 10th day of life. Most babies start to breathe as soon as they are exposed to air. If breathing does not begin within about 5 minutes, the baby may suffer permanent brain injury called as anoxia. It's nothing but lack of oxygen. At birth, babies instinctively suck to take in milk and their own gastrointestinal secretion digest it. 3 or 4 days after birth, about half of all babies develop neonatal jaundice because of immaturity of the liver. ನಾವು ನೋಡ್ಬೋದು ದೇಹ ರಚನೆ ಮಗು ಅಥವಾ ನವಜಾತ ಶಿಶುವಿನೊಂದು ಹಾರ್ಟ್ ಬೀಟ್ ತುಂಬ ಫಾಸ್ಟಾಗಿರುತ್ತೆ. ಇದರ ಜೊತೆಗೆ ರಕ್ತದ ಏರಿಳಿತನೂ ಕೂಡ ಅಷ್ಟೊಂದು ನಾರ್ಮಲ್ ಸ್ಟೇಜ್ನಲ್ಲಿ ಇರೋದಿಲ್ಲ. ಆದರೆ ಒಂದು 10ನೇ ದಿನಕ್ಕೆ ಎಲ್ಲನೂ ನಾರ್ಮಲ್ ಸ್ಟೇಜ್ಗೆ ಬರೋದನ್ನು ನಾವು ನೋಡ್ಬೋದು. ಮತ್ತು ಮಗು ಹುಟ್ಟಿದ ತಕ್ಷಣ ತಾನಾಗೇ ಉಸಿರಾಡೋದನ್ನು ನಾವು ನೋಡ್ಬೋದು. ಆದರೆ ಈ ಉಸಿರಾಟ 5 ನಿಮಿಷಗಳ ಕಾಲ ಆಗಿಲ್ಲ ಮಗು ಹುಟ್ಟಿದ ತಕ್ಷಣ ಅಂತ ಹೇಳಿದ್ರೆ ಆ ಒಂದು ಗಾಳಿ ಆಕ್ಸಿಜನ್ ಬ್ರೈನ್ಗೆ ಸಪ್ಲೈ ಯಾವಾಗ ಆಗೋದಿಲ್ಲ ಆಗ ಬ್ರೈನ್ ಇಂಜುರಿ ಆಗ್ಬೋದು. ಈ ಒಂದು ಕಾಯಿಲೆಗೆ ನಾವು ಅನಾಕ್ಸಿಯಾ ಅಂತಲೂ ಕೂಡ ಹೇಳ್ತೀವಿ. ಸೊ ಇದರಿಂದ ಮಗು ಸಾಯಲೂಬಹುದು ಕೂಡ. ಮತ್ತು ಮಗು ಹುಟ್ಟಿದ ನಂತರ ತಾನಾಗೇ ಆಟೋಮ್ಯಾಟಿಕ್ಕಾಗಿ ಹಾಲು ಕುಡಿಯೋದನ್ನು ಕೂಡ ಕಲ್ತ್ಕೊಳ್ತಾ ಹೋಗುತ್ತೆ. ಸೊ ಹಾಲು ಕುಡಿಯೋದ್ರಿಂದ ಮಗುವಿನ ದೇಹದ ಒಳಗಡೆ ಇರುವಂತಹ ಅಂಗಾಂಗಗಳು ಕೂಡ ವರ್ಕ್ ಆಗೋದಕ್ಕೆ ಶುರು ಆಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು ನಾವು ನೋಡ್ಬೋದು, ಹೆಚ್ಚು ಪ್ರಮಾಣ ಮಕ್ಕಳಿಗೆ, ಸುಮಾರು ಮಕ್ಕಳಿಗೆ ನಾವು ತೀವ್ರ ಕಾಯಿಲೆನೂ ಕೂಡ ಇರುತ್ತೆ. ಅಂದರೆ ಜಾಂಡಿಸ್ ಇರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಯಾಕೆ ಅಂತ ಹೇಳಿದ್ರೆ ಇಟ್ಸ್ ಬಿಕಾಸ್ ಆಫ್ ದ ಇಮ್ಮೆಚುರಿಟಿ ಆಫ್ ದ ಲಿವರ್ ಸರಿಯಾಗಿ ಪಕ್ವವಾಗಿ ಇರೋದಿಲ್ಲ. ಅಪಕ್ವದಿಂದ ತೀವ್ರ ಕಾಯಿಲೆನೂ ಕೂಡ ನಾವು ನೋಡ್ಬೋದು. ಆದರೆ ಸರಿಯಾದ ಒಂದು ಪೋಷಣೆ ಕೊಡೋದ್ರಿಂದ ಈ ಒಂದು ಕಾಮಾಲೆ ರೋಗದಿಂದ ಮಗು ನಾರ್ಮಲ್ ಆಗಿ ಹೊರಗಡೆ ಬರುತ್ತೆ. Severe jaundice that is not monitored and treated promptly may result in brain damage. The layers of fat that develop during the last 2 months of fetal life enable healthy full-term infant. It helps to keep their body temperature constant after birth despite changes in the air temperature. Newborn babies also maintain body temperature by increasing their activity when the temperature drops. ನಾವಿಲ್ಲಿ ನೋಡ್ಬೋದು, ಅತಿ ಹೆಚ್ಚು ಅಥವಾ ತೀವ್ರ ಕಾಮಾಲೆ ಸಮಸ್ಯೆ ಇದ್ದಲ್ಲಿ ಬ್ರೈನ್ ಡ್ಯಾಮೇಜ್ ಕೂಡ ಆಗ್ಬೋದು. ಅದನ್ನು ನೋಡಿ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಏನೂ ಆಗೋದಿಲ್ಲ. ಇದರ ಜೊತೆಗೆ ನಾವು ಈ ಒಂದು ಹೆಲ್ತಿ ಇನ್ಫೆಂಟ್, ಆರೋಗ್ಯಕರವಾದ ಒಂದು ಶಿಶುನಲ್ಲಿ ನಾವು ನೋಡ್ಬೋದು, ಹೊರಗಡೆ ಟೆಂಪರೇಚರ್ ಏರುಪೇರು ಆದ್ರೂ ಕೂಡ ಬಾಡಿ ಟೆಂಪರೇಚರ್ ಒಂದು ಸರಿಯಾದ ಪ್ರಮಾಣದಲ್ಲಿ ಇದ್ದು ಆ ಒಂದು ಟೆಂಪರೇಚರ್, ದೇಹದ ಟೆಂಪರೇಚರ್ನ ಕಾಪಾಡ್ತಾ ಹೋಗುತ್ತೆ. ಬಿಸಿ ಇದ್ರೂ ಆಗಿರ್ಬೋದು ಅಥವಾ ತುಂಬ ಕೋಲ್ಡ್ ಇದ್ರೂ ಕೂಡ ನಮ್ಮ ಒಂದು ಮಗುವಿನ ಬಾಡಿ ಟೆಂಪರೇಚರ್ ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ ಅನ್ನೋದನ್ನು ಕೂಡ ನಾವು ನೋಡ್ಬೋದು. Next, coming to the states of arousal. There are 5 states of arousal in which the newborn babies spend their time. These includes regular sleep, irregular sleep, drowsiness, quite alert and crying. ನಾವು ಸ್ಟೇಟ್ಸ್ ಆಫ್ ಅರೋಸಲ್ ಅಥವಾ ಮಗುವಿನ ಒಂದು ಎಚ್ಚರಿಕೆ ಅಥವಾ ಒಂದು ನಿದ್ರಾವಸ್ಥೆಯನ್ನು ನಾವು ನೋಡ್ತಾ ಹೋದಂಗೆ 5 ಹಂತಗಳನ್ನ ನಾವು ನೋಡ್ಬೋದು. ಅದರಲ್ಲಿ ಮೊದಲನೇ ಹಂತನ ನಾವು ನಿಯಮಿತ ನಿದ್ರೆ ಅಥವಾ ರೆಗ್ಯುಲರ್ ಸ್ಲೀಪ್ ಅಂತ ನೋಡ್ತೀವಿ. ಅಂದರೆ ಮಗು
ಆರಾಮಾಗಿ ರೆಗ್ಯುಲರಾಗಿ ಮಲಗೋದು ಅಥವಾ ಈ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಮಲಗೋದು ಈ ರೀತಿ ಕೂಡ ಇರುತ್ತೆ. ಕೆಲವು ಮಕ್ಕಳಲ್ಲಿ ನಾವು ಇರ್ರೆಗ್ಯುಲರ್ ಸ್ಲೀಪ್ ಅಥವಾ ಅನಿಯಮಿತ ನಿದ್ರೆ ಅಂತ ಹೇಳ್ತೀವಿ. ಅಂದರೆ ಸರಿಯಾಗಿ ಮಗು ನಿದ್ರೆ ಮಾಡೋದಿಲ್ಲ, ರಾತ್ರಿ ಪೂರ್ತಿ ಎದ್ದಳೋದಾಗಿರ್ಬೋದು ಅಥವಾ ಬೆಳಗ್ಗೆ ಎಲ್ಲ ನಿದ್ರೆ ಮಾಡೋದಾಗಿರ್ಬೋದು ಅಥವಾ ಒಂದೆರಡೆರಡು ನಿಮಿಷಕ್ಕೆ ಹೇಳೋದು ಅಳೋದು ಈ ರೀತಿಯೂ ಕೂಡ ನೋಡ್ತಾ ಹೋಗ್ತೀವಿ. ಕೆಲವು ಮಕ್ಕಳಲ್ಲಿ ನಾವು ಡ್ರೌಸಿನೆಸ್ ಅಥವಾ ಅರೆ ನಿದ್ರೆ ಅವಸ್ಥೆನೂ ಕೂಡ ನಾವು ನೋಡ್ತಾ ಹೋಗ್ತೀವಿ. ಇದೆಲ್ಲ ಯಾಕೆ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಲೇಬರ್ ಟೈಮ್ನಲ್ಲಿ ತಾಯಿಗೆ ಕೊಟ್ಟಿರುವಂತಹ ಔಷಧಿಯ ಪರಿಣಾಮಗಳು ಕೂಡ ಆಗಿರ್ಬೋದು ಇದಕ್ಕೆ. ಮತ್ತು ಇನ್ನೊಂದು ಕ್ವೈಟ್ ಅಲರ್ಟ್ನೆಸ್ ಆ್ಯಂಡ್ ಕ್ರೈಯಿಂಗ್ ಅಂತಲೂ ಕೂಡ ಹೇಳ್ತೀವಿ. ಸಾಕಷ್ಟು ಜಾಗರೂಕತೆಯಿಂದನೂ ಕೂಡ ಕೆಲವು ಮಕ್ಕಳು ಇರುತ್ತೆ, ಮತ್ತು ಕೆಲವು ಮಕ್ಕಳು ಬರೀ ಅಳ್ತಾನೇ ಇರುತ್ತೆ. ಅಂದರೆ ಅದು ನಿದ್ರೆನೇ ಮಾಡೋದಿಲ್ಲ, ಬರೀ ಅಳೋದು ಆಗಿರುತ್ತೆ, ತುಂಬ ಚಟುವಟಿಕೆಯಿಂದನೂ ಕೂಡ ಕೂಡಿರುತ್ತೆ. ಸೊ ಯೂಶ್ವಲಿ ನಾವೇನು ನೋಡ್ಬೋದು ಅಂತ ಹೇಳಿದ್ರೆ, ಸುಮಾರು ಶಿಶುಗಳು ಯೂಶ್ವಲಿ 8 ರಿಂದ 9 ಗಂಟೆಗಳ ಕಾಲನೂ ಕೂಡ ಮಲಗೋದನ್ನು ನೋಡ್ತೀವಿ. ಆದರೆ ಕೆಲವೊಂದು ಮಕ್ಕಳು ಮಲಗೋದೇ ಇಲ್ಲ, ಇವು ತುಂಬ ಇರ್ರೆಗ್ಯುಲಾರಿಟೀಸ್ ಇರುತ್ತೆ ಮಲಗೋದ್ರಲ್ಲಿ ಅಂತಲೂ ಕೂಡ ಹೇಳ್ತೀವಿ. ಸೊ ಈ ನಿದ್ರೆ ಮಾಡೋದ್ರಿಂದ ಮಕ್ಕಳಲ್ಲಿ ಹೆಚ್ಚು ನಿದ್ದೆ ಯಾಕೆ ಮಾಡ್ತವೆ ಅಂತ ಹೇಳಿದ್ರೆ, ಆ ಸಮಯದಲ್ಲಿ ಶಿಶುವಿನ ಮೆದುಳು ಡೆವಲಪ್ ಆಗ್ತಾ ಹೋಗ್ತಾ ಇರುತ್ತೆ, ಬೆಳೀತಾ ಇರುತ್ತೆ. ಇದೆಲ್ಲ ಯಾಕೆ ಬೇಕು ಅಂತ ಹೇಳಿದ್ರೆ, ಮಗು ಮುಂದೆ ಸರ್ವೈವ್ ಆಗೋದಕ್ಕೆ, ಮಗು ಮುಂದೆ ಬೆಳೆಯೋದಕ್ಕೆ ಈ ಒಂದು ನಿದ್ರೆಯ ಅವಶ್ಯಕತೆ ಇದೆ ಅಂತಲೂ ಕೂಡ ನಾವು ಹೇಳ್ಬೋದು. ಸೆಷನ್ ಸಮ್ಮರಿನಲ್ಲಿ ನಾವು ಯೂಶ್ವಲಿ ಈ ಒಂದು ಸೆಷನಲ್ಲಿ ಏನು ಅರ್ಥ ಮಾಡ್ಕೊಂಡಿದ್ದೀವಿ ಅಂದರೆ, ಆ ಒಂದು ನವಜಾತ ಶಿಶು ಅಥವಾ ಒಂದು ಶೈಶವಾವಧಿ ಆಗಿರ್ಬೋದು ಅಥವಾ ನವಜಾತ ಶಿಶು ಆಗಿರ್ಬೋದು, ತಾಯಿ ಗರ್ಭದಿಂದ ಹೊರಗಡೆ ಬಂದಾಗ ಹೇಗೆಲ್ಲ ಅದು ವಾತಾವರಣಕ್ಕೆ ಹೊಂದ್ಕೊಳ್ಳುತ್ತೆ, ಅದರ ಒಂದು ಆಕಾರ ಆಗಿರ್ಬೋದು, ಗಾತ್ರ, ಸೈಜ್ ಇದೆಲ್ಲ ಯಾವ ರೀತಿ ಇರುತ್ತೆ, ಇದರ ಜೊತೆಗೆ ರಕ್ತ ಸಂಚಾರ ಆಗಿರ್ಬೋದು ಅಥವಾ ಜೀರ್ಣಾಂಗ ಕ್ರಿಯೆಗಳಾಗಿರ್ಬೋದು ಅಥವಾ ಯಾವ ರೀತಿ ಟೆಂಪರೇಚರ್ ರೆಗ್ಯುಲೇಟ್ ಆಗುತ್ತೆ ಅಂತಲೂ ಕೂಡ ನೋಡಿದ್ದೀವಿ. ಇದರ ಜೊತೆಗೆ ಮಗು ಯಾವ ರೀತಿ ಮಲಗುತ್ತೆ, ಯಾವಾಗ ಆ್ಯಕ್ಟಿವ್ ಆಗಿರುತ್ತೆ, ಮತ್ತು ಅಳೋದು, ಡ್ರೌಸಿನೆಸ್ ಇದನ್ನೆಲ್ಲ ಈ ಒಂದು ಸೈಕಲ್ನು ಕೂಡ ಸ್ವಲ್ಪ ಮಟ್ಟಿಗೆ ಇದರ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಂಡಿದ್ದೀವಿ. ಇಷ್ಟು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಮತ್ತು ನಿಮಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.